ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಅತಿಹಾಸ ಕೋಡಲು ಮ್ಯಾಜಿಕಲ್ ಹೇರ್ ಕ್ಲಿಪ್. ಒಂದಿನ ಸೂರ್ಯಕಾಂತ ಮಾತ್ರ ಅವಳ ಫ್ರೆಂಡ್ ರಂಗಮ್ಮ ಮನೆಗ್ ಬರ್ತಾಳೆ. ಅವಳ ನೋಡಿದ ತಕ್ಷಣ ಸೂರ್ಯಕಾಂತ, ಏನೇ ರಂಗಮ್ಮ, ಹೆಂಗಿದ್ಯಾ? ಚೆನ್ನಾಗಿದ್ಯೇನೆ? ತುಂಬಾ ದಿನ ಆಯ್ತೆ ನಿನ್ನ ನೋಡಿ. ನಾನ್ ಚೆನ್ನಾಗಿದ್ದೀನಿ, ನೀನ್ ಹೆಂಗಿದ್ಯಾ? ಆಹಾ, ನಾನ್ ಚೆನ್ನಾಗಿದ್ದೀನಿ. ಬಾರೆ ಬಾ ಕುತ್ಕೋ. ನಿನ್ ಮಗ್ಳಂಗಿದ್ದಾಳೆ, ಏನ್ ವಿಶೇಷ? ವಿಶೇಷ ಅಂದ್ರೆ ಏನ್ ಹೇಳಲೆ, ನನಗಿರೋದು ಒಬ್ಳೆ ಮಗಳು. ಅವಳಿಗಿರೋ ಅರ್ಧ ಜುಟ್ಟನ್ ನೋಡಿ ಅವಳನ್ನ ಮದ್ವೆ ಮಾಡ್ಕೊಳಕ್ಕೆ ಯಾರು ಮುಂದೆ ಬರ್ತಿಲ್ಲ. ಅವಳ ಮದ್ವೆ ಹೆಂಗ್ ಮಾಡೋದು ಅಂತ ನಂಗೆ ತುಂಬಾ ಚಿಂತೆ ಆಗ್ಬಿಟ್ಟಿದೆಯೇ. ಹಂಗಂತ ಚಿಂತೆ ಮಾಡ್ತಿರ್ತಾಳೆ. ಅದನ್ನ ನೋಡಿದ್ ಸೂರ್ಯಕಾಂತ ಅವಳಿಗೆ ಸಮಾಧಾನ ಮಾಡ್ತಾ, ಸುಮ್ನಿರು, ನಾವ್ ಹೋಗೋ ಪಾದದಲ್ಲಿ ಮುಳ್ಳುಗಳಿರಲ್ವೇನೆ, ಅದೇ ತರ ಜೀವಿತಾನು ಎಲ್ಲಾ ಕಷ್ಟನೂ ಸರಿ ಮಾಡ್ಕೊಂಡ್ ಹೋಗ್ಬೇಕು ಹಂಗಂತ ಸಮಾಧಾನ ಮಾಡ್ತಾಳೆ. ಅದಕ್ಕೆ ರಂಗಮ್ಮ ಕಷ್ಟ ಪಡ್ತಾ, ಏನ್ ಕಷ್ಟಗಳು ಏನೋನೆ, ಒಂದೊಂದ್ಸಾರಿ ನನ್ಗೆ ನನ್ ಮಗಳ ಮದ್ವೆ ಮಾಡ್ದೇನೆ ನಾನು ಹೋಗ್ಬಿಡ್ತೀನೇನೋ ಅಂತ ಅನ್ಸುತ್ತೆ ಹಂಗಂತ ಹೇಳ್ತಾ ಅವಳು ಕಷ್ಟ ಪಡ್ತಿರ್ತಾಳೆ. ಅವಾಗ ಸೂರ್ಯಕಾಂತ, ಅಯ್ಯೋ ಏನೇ ಈ ತರ ಎಲ್ಲಾ ಮಾತಾಡ್ತಿದ್ಯಾ? ಇಷ್ಟ ಚಿಕ್ಕ ವಿಷಯಕ್ಕೆ ಇರು, ನಾನ್ ಈಗ್ಲೇ ಬರ್ತಿದೀನಿ, ಅಷ್ಟ್ ದೊಡ್ಡ ಮಾತಲ್ಲ, ಮಾತಾಡ್ಬೇಡ ಹಂಗಂತ ಹೇಳಿ ಅವಳ ರೂಮ್ ಒಳಗಡೆ ಹೋಗ್ತಾಳೆ. ಹೋಗಿ ಅವಳ ಹಳೆಯ ಟ್ರಂಕ್ ಪೆಟ್ಟಿಗೆಯಿಂದ ಮ್ಯಾಜಿಕಲ್ ಹೇರ್ ಕ್ಲಿಪ್ ನ ತಗೊಂಡ್ಬರ್ತಾಳೆ. ಅದನ್ನ ರಂಗಮ್ಮನ್ಗೆ ತೋರಿಸಿ, ನೋಡೆ, ಇದು ಮ್ಯಾಜಿಕಲ್ ಹೇರ್ ಕ್ಲಿಪ್. ಇದಿಟ್ಕೊಂಡ್ರೆ ನಿಮ್ ಮಗಳಿಗೆ ತುಂಬಾ ಕೂದ್ಲಿರೋ ತರ ಕಾಣಿಸುತ್ತೆ. ಮತ್ತೆ ಆ ಮ್ಯಾಜಿಕಲ್ ಹೇರ್ ಕ್ಲಿಪ್ ಇಂದ ನೀನ್ ಬೇಕಾಗಿರೋ ಹೇರ್ ಸ್ಟೈಲ್ ಮಾಡ್ಕೋಬಹುದು ಹಂಗಂತೇಳಿ ಹೇರ್ ಕ್ಲಿಪ್ ಕೊಡ್ತಾಳೆ. ಅದನ್ನ ನೋಡಿ ರಂಗಮ್ಮ ತುಂಬಾ ಸಂತೋಷ ಪಡ್ತಾಳೆ. ಸೂರ್ಯಕಾಂತ ಮಾತ್ರ, ಸೂರ್ಯ ತುಂಬಾ 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 ಥ್ಯಾಂಕ್ಸ್ ಹಂಗಂತ ಹೇಳ್ತಾಳೆ. ಏ ಸುಮ್ನಿರು, ಏನೋ ಬೇರೆಯವ್ರಿಗೆ ಹೇಳ್ದಂಗ್ ನನ್ಗೆ ಹೇಳ್ತಿದ್ಯಾ? ರಂಗಮ್ಮ ತುಂಬಾ ಸಂತೋಷವಾಗಿ ಫೀಲ್ ಮಾಡ್ತಾಳೆ. ಸೂರ್ಯ, ನಾಳೆ ಹುಡುಗ ಬರ್ತಿದಾರೆ ಹುಡುಗಿನ್ ನೋಡಕ್ಕೆ, ನೀನ್ ಬರ್ಲೇಬೇಕೆ? ನೀನಿದ್ರೆ ನಂಗೆ ಸ್ವಲ್ಪ ಧೈರ್ಯವಾಗಿರುತ್ತೆ. ನೀನೇನ್ ಚಿಂತೆ ಮಾಡ್ಬೇಡ್ವೆ, ನಾನ್ ಬಂದೇ ಬರ್ತೀನಿ, ಆಯ್ತಾ? ಸಂತೋಷವಾಗಿರೇ ಹಂಗಂತಾಳೆ. ಅದಕ್ಕೆ ರಂಗಮ್ಮ, ಸರಿ ಥ್ಯಾಂಕ್ಸೇ, ಕೆಲ್ಸ ಮುಗ್ದಿದ ತಕ್ಷಣ ಈ ಹೇರ್ ಕ್ಲಿಪ್ ನ ನಿಂಗ್ ತಂದ್ ಕೊಟ್ಬಿಡ್ತೀನಿ. ಲೇ, ಇವಾಗ ಏನಾದ್ರು ನಾನ್ ಕೇಳದ್ನಾ? ನಿನ್ ಕೆಲ್ಸ ಯಾವಾಗ ಮುಗಿಯುತ್ತೋ ಅವಾಗ ತಂದ್ ಕೊಡೆ ಸಾಕು. ಸರಿ ಆಯ್ತೆ, ಹಾಗಾದ್ರೆ ನಾನು ಹೋಗ್ ಬರ್ತೀನಿ. ನಾಳೆ ಮನೆಗ್ ಬರೋದ್ ಮಾತ್ರ ಮರ್ತೋಗ್ಬೇಡ ಹಂಗಂತೇಳಿ ಹೋಗೋವಾಗ ಚಂದ್ರಕಾಂತ ಅವಳಗ್ ಕಾಣಿಸ್ತಾಳೆ. ಚಂದ್ರಕಾಂತ ನೋಡಿದ್ ರಂಗಮ್ಮ, ಏನ್ ಚಂದು, ಚೆನ್ನಾಗಿದ್ಯಾ ಅಮ್ಮ ಹಂಗಂತ ಪ್ರೀತಿಯಾಗಿ ಕೇಳ್ತಾಳೆ. ಅದನ್ ಕೇಳಿದ ತಕ್ಷಣ ಚಂದ್ರಕಾಂತ, ಅತ್ತಿಯಮ್ಮ ಫ್ರೆಂಡ್ಸ್ ಅಲ್ಲಿ ರಂಗಮ್ಮ ಆಂಟಿನೇ ತುಂಬಾ ಒಳ್ಳೆಯವರು ಅಂತ ಮನ್ಸಲ್ಲಿ ಅನ್ಕೊಂಡು ಹೀಗಂತಾಳೆ. ರಂಗಮ್ಮ ಹತ್ರ, ಚೆನ್ನಾಗಿದ್ದೀನ ಆಂಟಿ, ನೀವ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ನಾಳೆ ನನ್ ಮಗಳಿಗೆ ಹೆಣ್ಣೊಡಗ್ ಬರ್ತಿದಾರಾಯ್ತಾ? ನಿಮ್ ಅತ್ತೆ ಜೊತೆ ನೀನ್ ಸಹ ಬಾ, ಆಯ್ತಾ? ಓ ಆಯ್ತಂಟಿ, ಬರ್ತೀನಿ ಹಂಗಂತಾಳೆ. ಹಂಗೆ ರಂಗಮ್ಮ ಮ್ಯಾಜಿಕಲ್ ಏರ್ ಕ್ಲಿಪ್ ತಗೊಂಡು ಅವ್ರ ಮನೆಗ್ ಹೋಗ್ಬಿಡ್ತಾಳೆ. ಮಾರನೇ ದಿನ ಚಂದ್ರಕಾಂತ ಮತ್ತೆ ಸೂರ್ಯಕಾಂತ ರಂಗಮ್ಮ ಮನೆಗ್ ಹೋಗೋಕೆ ರೆಡಿ ಆಗ್ತಾ ಇರ್ತಾರೆ. ಚಂದ್ರಕಾಂತ ರೆಡಿ ಆಗ್ತಾ ಇರೋದ್ ನೋಡಿದ್ ಸೂರ್ಯಕಾಂತ ಚಂದು ಹತ್ರ, ನೀನೆಲ್ಲಿಗೆ? ಹಾ, ನೀವೆಲ್ಲಿಗೂ, ನಾನು ಅಲ್ಲಿಗೆ ಬಿಡಿ. ಲೇ ಕರಿದೇ ಇರೋ ಫಂಕ್ಷನ್ಗೆ ಹೋಗ್ಬಾರ್ದೆ? ಕರಿದೇ ಇರೋ ಫಂಕ್ಷನ್ಗೆ ಯಾರು ಹೋಗಿಲ್ಲ ಅತ್ತಮ್ಮ. ನೆನ್ನೆ ಆಂಟಿ ನನ್ನನ್ನು ಕರೆದ್ರು, ಅದಕ್ಕೆ ನಾನು ಬರ್ತಿದ್ದೀನಿ. ನಿಮ್ಗೇನಾದ್ರು ಪ್ರಾಬ್ಲಮ್ಮಾ? ಮದ್ವೆಗ್ ಹೋಗ್ತಾ ಬೆಕ್ಕನ ಕಂಕ್ಳಲ್ಲಿ ಇಟ್ಕೊಂಡು ಹೋಗೋ ಕತೆ ಕಣೆ ನಿಂದು. ಬರ್ತಾ ನಮ್ಮ ಅತ್ತೆ ತುಂಬಾ ಓವರ್ ಆಗಿ ಮಾಡ್ತಾರೆ ಮನ್ಸಲ್ಲಿ ಅನ್ಕೋತಾ ಇರ್ತಾಳೆ. ಅದಕ್ಕೆ ಸೂರ್ಯಕಾಂತ, ಏನ್ ಮುಣುಮುಣುಕ್ತಿದ್ಯಾ ನೀನು? ಏನು ಇಲ್ಲ ಅತ್ತಿಯಮ್ಮ, ಬಾ ಹೋಗೋಣ ಹಂಗಂತಾಳೆ. ಆಮೇಲೆ ಇಬ್ರು ರಂಗಮ್ಮ ಮನೆಗ್ ಹೋಗ್ತಾರೆ. ಅಲ್ಲಿ ಅವ್ರ ಕೆಲ್ಸದಲ್ಲಿ ಅವರು ಬ್ಯುಸಿ ಆಗಿದ್ರು. ರಂಗಮ್ಮ ಅವಳಿಗೆ ಮ್ಯಾಜಿಕಲ್ ಹೇರ್ ಕ್ಲಿಪ್ ಇಟ್ಟು ಒಳ್ಳೆ ಏರ್ ಸ್ಟೈಲ್ ನೋಡ್ತಿದ್ಲು. ಅದನ್ನ ನೋಡಿ ರಂಗಮ್ಮ ಮಗಳು, ಅಮ್ಮ ಈ ಹೇರ್ ಸ್ಟೈಲ್ ಚೆನ್ನಾಗಿದ್ಯಮ್ಮ, ಇದೇ ಇಟ್ಕೋತೀನಿ. ಆಯ್ತಮ್ಮ, ನಿನ್ನಿಷ್ಟ. ನಿಜವಾಗ್ಲು ಸೂರ್ಯಕಾಂತ ಆಂಟಿ ಹೇಳ್ದಂಗೆ ಈ ಹೇರ್ ಕ್ಲಿಪ್ ಯೂಸ್ ಮಾಡಿದ್ರೆ ನಿನ್ಗೆ ವಿಧವಾದ ಹೇರ್ ಸ್ಟೈಲ್ಸ್ ಬರ್ತಿದೆ ಅಮ್ಮ. ಮತ್ತೆ ನಿನ್ ಕೂದಲು ಸಹ ತುಂಬಾ ಜಾಸ್ತಿ ಇದ್ದಂಗ್ ಕಾಣಿಸ್ತಿದೆ ಹಂಗಂತಾಳೆ. ಅದಕ್ಕೆ ರಂಗಮ್ಮ ಮಗಳು, ಹೌದಮ್ಮ, ಸೂರ್ಯಕಾಂತ ಆಂಟಿ ತುಂಬಾ ಒಳ್ಳೆಯವ್ರಲ್ವಾ? ಆಯ್ತು, ನಾನು ಈ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದ್ಮೇಲೆ ಈ ಹೇರ್ ಕ್ಲಿಪ್ ಹಾಕೋತೀನಿ ಹಂಗಂತಾಳೆ. ಅದಕ್ಕೆ ರಂಗಮ್ಮ ಸರಿ ಅಂತಾಳೆ. ಇದನ್ನೆಲ್ಲ ಚಂದ್ರಕಾಂತ ಡೋರ್ ಇಂದ ನಿಂತ್ಕೊಂಡ್ ಕೇಳ್ತಿದ್ಲು ಮನ್ಸಲ್ಲಿ. ಅಂದ್ರೆ ಅತ್ತಿಯಮ್ಮ ಅವಳಿಗೆ ಮ್ಯಾಜಿಕ್ ಹೇರ್ ಕ್ಲಿಪ್ ಕೊಟ್ಟಿದ್ದಾಳ ಅನ್ಸುತ್ತೆ.
ಆದ್ರೆ ಈ ಹುಚ್ಚರ ಇಟ್ಕೊಂಡು ಏನ್ ಮಾಡ್ತಾರೆ, ಅದೇ ನನ್ನ ಹತ್ರ ಇದ್ರೆ ಫುಲ್ ದುಡ್ಡು ಸಂಪಾದನೆ ಮಾಡ್ಬೋದು. ಹೆಂಗೋ ಆ ಮ್ಯಾಜಿಕಲ್ ಹೇರ್ ಕ್ಲಿಪ್ ಕಳ್ತನ ಮಾಡ್ಬೇಕು. ಹಂಗಂತ ಅನ್ಕೊಂಡು ಮೆತ್ತಗೆ ಮ್ಯಾಜಿಕಲ್ ಹೇರ್ ಕ್ಲಿಪ್ ನ ತಗೊಂಡು ಅದ್ರ ಜಾಗದಲ್ಲಿ ಸೇಮ್ ಅದೇ ತರವಾದ ಮ್ಯಾಜಿಕಲ್ ಕ್ಲಿಪ್ ನ ಇಟ್ಬಿಡ್ತಾಳೆ. ಸ್ವಲ್ಪ ಆದ್ಮೇಲೆ ರಂಗಮ್ಮ ಮಗಳು ಅಲ್ಲಿಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತಾಳೆ. ಮ್ಯಾಜಿಕ್ ಹೇರ್ ಕ್ಲಿಪ್ ಅಂತ ಅನ್ಕೊಂಡು ಆ ಕ್ಲಿಪ್ ನ ತಗೊಂಡ್ ಹಾಕೋತಾಳೆ. ಆದ್ರೆ ಅದು ಮುಂದಿನ ತರ ಕೆಲಸ ಮಾಡದೆ ಇರೋದನ್ನ ನೋಡಿ ಅದು ಮ್ಯಾಜಿಕಲ್ ಏರ್ ಕ್ಲಿಪ್ ಅಲ್ಲ ಅಂತ ಚೆನ್ನಾಗಿ ಅರ್ಥ ಮಾಡ್ಕೋತಾಳೆ. ತಕ್ಷಣ ರಂಗಮ್ಮನ್ ಕರೆದು ಎಲ್ಲ ಹೇಳ್ತಾಳೆ. ಅದನ್ ಕೇಳಿಸ್ಕೊಂಡಿದ್ ರಂಗಮ್ಮ, ಅಯ್ಯೋ ಏನೇ ಇದು, ಸಡನ್ ಆಗಿ ಮ್ಯಾಜಿಕಲ್ ಹೇರ್ ಕ್ಲಿಪ್ ಮಾಯ ಆಗೋದೇನೆ? ಮದ್ವೆ ಅವರು ಇನ್ನ ಸ್ವಲ್ಪ ಹೊತ್ತಿಗೆ ಬಂದ್ಬಿಡ್ತಾರೆ. ಅವ್ರೇನಾದ್ರು ನಿಂಗ್ ನೋಡಿದ್ರೆ ಮದ್ವೆ ಹೆಂಗಾಗತ್ತೆ? ಅಯ್ಯೋ ಹಂಗಂತ ಕಷ್ಟ ಪಡ್ತಾ ಇರ್ತಾಳೆ. ಅದನ್ನ ನೋಡಿ ಚಂದ್ರಕಾಂತನ್ಗೆ ಕಷ್ಟ ಆಗತ್ತೆ. ಅದಕ್ಕ ಅವಳು, ಪಾಪ ಆಂಟಿ ತುಂಬಾ ಚಿಂತೆ ಮಾಡ್ತಿದ್ದಾಳೆ. ನಿಜಕ್ಕೆ ಅವಳೊಬ್ಳೆ ನನ್ನ ಹತ್ರ ಚೆನ್ನಾಗಿ ಮಾತಾಡ್ತಾಳೆ. ಅಂತದ್ರಲ್ಲಿ ಆಂಟಿ ಕಷ್ಟ ಪಡ್ತಿದ್ರೆ ನನ್ ಕೈಯಲ್ಲಿ ನೋಡಕ್ಕಾಗಲ್ಲ. ಹಂಗಂತ ಅನ್ಕೊಂಡು ರಂಗಮ್ಮ ಹತ್ರ ಹೋಗಿ, ಅರೆ ಏನಾಯ್ತಂಟಿ, ಯಾಕಂಗ್ ಕಷ್ಟ ಪಡ್ತಿದ್ದೀರಾ? ನಿಮ್ಮ ಅತ್ತೆ ಕೊಟ್ಟಿದ್ ಮ್ಯಾಜಿಕಲ್ ಹೇರ್ ಕ್ಲಿಪ್ ಕಳ್ದೋಯ್ತಮ್ಮ. ಇವಾಗ ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ. ನೀವೇನ್ ಚಿಂತೆ ಮಾಡ್ಬೇಡಿ ಆಂಟಿ, ಅಂತದ್ದೇ ನನ್ನ ಹತ್ರ ಒಂದಿದೆ ಅಲ್ವಾ. ಹಂಗಂತೇಳಿ ಅವಳ ಹತ್ರ ಇರುವ ಮ್ಯಾಜಿಕಲ್ ಹೇರ್ ಕ್ಲಿಪ್ ನ ಕೊಡ್ತಾಳೆ. ಹಂಗೆ ರಂಗಮ್ಮ ಮಗಳಿಗೆ ಜುಟ್ಟು ತುಂಬಾ ಇರೋ ತರ ಕಾಣಿಸುತ್ತೆ. ಹಂಗೆ ಅವಳಿಗೆ ಒಳ್ಳೆ ಹೇರ್ ಸ್ಟೈಲ್ ನ ಹಾಕಿ ಚಂದ್ರಕಾಂತಮ್ ಅವಳನ್ನ ರೆಡಿ ಮಾಡ್ತಾಳೆ. ಅದನ್ನ ನೋಡಿ ರಂಗಮ್ಮ, ತುಂಬಾ ಥ್ಯಾಂಕ್ಸ್ ಅಮ್ಮ, ದೇವ್ರ ತರ ಬಂದು ಅವಳ ಜೀವನ ಕಾಪಾಡಿದ್ಯಾ ಹಂಗಂತಾಳೆ. ಸುಮ್ನೆ ಇರಿ ಆಂಟಿ, ನನ್ ತಂಗಿಗೋಸ್ಕರ ಅಷ್ಟ್ ಮಾತ್ರ ಮಾಡಕ್ಕಾಗಲ್ವಾ? ಆಗ್ಲೇ ಸೂರ್ಯಕಾಂತ ಅಲ್ಲಿಗೆ ಬರ್ತಾಳೆ. ಆಗ ರಂಗಮ್ಮ ಸೂರ್ಯಕಾಂತಗೆ ನಡೆದಿದ್ದೆಲ್ಲ ಹೇಳ್ತಾಳೆ. ನನ್ ಸೊಸೆ ಇವ್ರಿಗೆ ಒಳ್ಳೇದ್ ಮಾಡಿದ್ಲಾ, ಏನೋ ನಡೆದಿರ್ಬೇಕು. ಇವಳು ಮಾಡೋದೆಲ್ಲ ಕೆಟ್ಟದೇ ಅಲ್ವಾ, ಯಾವಾಗ ಸಹಾಯ ಮಾಡ್ತಾಳೆ, ಏನ್ ನಡೀತಿದೆ ಅಂತ ತಿಳ್ಕೊಳ್ಳೋಣ ಹಂಗಂತ ಅನ್ಕೊಂಡು ಮ್ಯಾಜಿಕ್ ಇಂದ ಏನ್ ನಡೀತೋ ತಿಳ್ಕೊತಾಳೆ. ಆಗ ಮನ್ಸಲ್ಲಿ, ಓಹೋ ಮೊದಲ್ಗೆ ಕಳ್ತನ ಮಾಡಿ ಆಮೇಲೆ ಅವ್ರಿಗೆ ಸಹಾಯ ಮಾಡಿದ್ಲಾ, ಅಬ್ಬಾ ನನ್ ಸೊಸೆಗೆ ಇಷ್ಟು ಒಳ್ಳೆ ಹೃದಯ ಬೇರೆ ಇದ್ಯಾ, ಹೋಗ್ಲಿ ಬಿಡು ಹಂಗಂತ ಮನ್ಸಲ್ಲಿ ಅನ್ಕೊಂಡು ಸಂತೋಷ ಪಡ್ತಾಳೆ.